sunshine. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದೆ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ, ಬಟ್ ಸ್ವಲ್ಪ ಶೀತ ಆಗಿ ನಂದು ವಾಯ್ಸ್ ಹೋಗಿದೆ. ಅಡ್ಜಸ್ಟ್ ಮಾಡಿಕೊಂಡು ವ್ಲಾಗ್ನ ನೋಡಿ. ಸೊ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಗುಡ್ ಮಾರ್ನಿಂಗ್ ಅಂತ ಇವತ್ತು 5 ಗಂಟೆಗೆ ನಾನು ಎದ್ದೇಳಿಸವ್ರೆ. ಯಾಕೆಂದರೆ ಇವತ್ತು ನಮ್ಮಪ್ಪ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಮಕ್ಕಳು ನಮ್ಮ ಚಿಕ್ಕಪ್ಪ ಎಲ್ಲ ಓಂ ಶಕ್ತಿ ಮಾಲೆ ಹಾಕ್ಸ್ಕೊತಾ ಇದ್ದಾರೆ. ಸೊ ಅದಕ್ಕೆ ನಾನು ಇವತ್ತೆಲ್ಲ ಇಷ್ಟು ಬೇಗ ಎದ್ದು ನಾವು ಸ್ನಾನ ಮಾಡ್ಕೊಂಡು ಅವ್ರ ಜೊತೆ ರೆಡಿ ಆಗಬೇಕು. ಹೆಂಗೆ ಕೂತವ್ನು ನಮ್ಮ ಚಿಕ್ಕಮ್ಮನ ಮಗ ಕಳ್ಳ ಕೂತಂಗೆ. ನನ್ನ ಪುಟಾಣಿ ಮಲ್ಕೊಂಡಿದ್ದಾಳೆ, ಇನ್ನು ಡಿಸ್ಟರ್ಬ್ ಮಾಡೋದು ಬೇಡ. ನಮ್ಮ ಮಮ್ಮಿಜಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವನು ಚಿಕ್ಕವನು ಸಚಿನ್ ಅಂತ. ನಿತಿನ್ ನಿನ್ನ ಹೆಸರು ಏನ? ಸಚಿನ್ ಅಂತ. ಆಯ್ತು, ಬತ್ತಾರ ಬಟ್ಟೆ ಹಾಕತ್ತಾರ. ಅಪ್ಪಂದು ಆಯ್ತಾ? ಆಯ್ತು ಏನು ನೀರು ಹೋಗ್ಸ ಪಟಪಟ್ ನೀಗ ಹಚ್ಚಿನ ಪಾಪು ಇದ್ದೊಳಗಂಟ ಓಡೋಗು ಒಗ್ಗಿಸ್ಕ ಲೂಚ್ಕ ಪಟ್ ಹೋಗಿ. ಇವರೇ ನಮ್ಮ ಚಿಕ್ಕಪ್ಪ. ರಾತ್ರಿ ಎಲ್ಲ ಮಲ್ಕೊಳಕ್ ಬಿಟ್ಟಿಲ್ಲ, ಬರೀ ಡಿಸ್ಟಪ್ಪು, ಕೆಮ್ಮೋದು, ಉಸ್ಬಿಡೋದು, ಪೇಚಾಡೋದು, ಇದೇ ಕೆಲಸ ಮಾಡೋರು ಇವರು. ಬಟ್ಟೆ ಹಾಕತ್ತವ್ರ. ನಮ್ಮಪ್ಪ ಅವಳೆ ಕಳ್ಳ ನಿಂತೈತೆ ಅಲ್ಲಿ, ಹೊಟ್ಟೆ ಬಿಡ್ಕೊಂಡು ನಿಂತೈತಾ ಚಡ್ಡಿಲಿ. ಹಾಂ, ಚಿಕ್ಕಮ್ಮ ಸಿಲ್ಕ್ ಸ್ಮಿತ. ನಾನು ರೆಡಿ ಆಗ್ಬೇಕೀಗ. ಅಷ್ಟರಲ್ಲಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಮತ್ತೆ ಸಿಗ್ತೇನೆ ರೆಡಿಯಾಗಿ. ಟಾಯ್ಲೆಟ್ ಇಲ್ವಾ? ಪಾಠ ಬಿಟ್ಕೊಂಡು ನಿಂತಿದ್ಯಲ್ಲ. ಅಮ್ಮ ಗುಡ್ ಮಾರ್ನಿಂಗ್. ಎಲ್ಲೋಡು ಕಂದ. ಚಿನಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸ್ನಾನ ಮಾಡ್ಕೊ ಬರೋಷ್ಟರಲ್ಲಿ ಎದ್ದು ಬಿಟ್ಟಿದ್ದಾರೆ ಮೇಡಮ್ಮು. ಇವಾಗ ಟೈಮ್ ಬಂದು 5:43. ಸೊ ನಾನು ರೆಡಿಯಾಗಿದ್ದೀನಿ. ಅಂದರೆ ಮಾಡ್ಕೊಡ್ತೀನಿ ತಡಿ. ಅವರೆಲ್ಲ ರೆಡಿಯಾಗಿ ಕೂತಿದ್ದಾರೆ ಮಾಲೆ ಹಾಕ್ಸ್ಕೊಳ್ಳೋಕ್ಕೆ. ನಾನು ನನ್ನ ಪುಟಾಣಿ ರೆಡಿ ಆಗ್ಬೇಕೀಗ. ಪುಟಾಣಿ ಚಾಲ ಮಾಡ್ಕೊಂಡು ರೆಡಿ ಆಗುತ್ತೀಗ. ನನ್ನ ತಮ್ಮ ಏನು ಬಿತ್ಕೊಂಡ ನೋಡಿ, ಎಲ್ಲ ರೆಡಿಯಾಗಿದ್ರೆ ಇವನು ಒಬ್ಬನೇ ಬಿತ್ಕೊಂಡವನು. ಬರೀ ಫೋನ್ ಹುಚ್ಚು, ಓದೋದು ಬರೆಯೋದು ಏನು ಕೇಳ್ಕೊಬೇಡಿ, ಬರೀ ಫೋನ್ ಹುಚ್ಚು. ಇದಕ್ಕೂ ಅಷ್ಟೇ ಇದಕ್ಕೂ ಅಷ್ಟೇ, ಏನು ಉದ್ಧಾರ ಆದಾರ ಗೊತ್ತಿಲ್ಲ. ಈಗ ಹೋಗೋಣ ಬಂಗಾರ ಈ ಸ್ಮೆಲ್ ಬರ್ತಾವೆ. ಕಕ್ಕ ಮಾಡ್ಕೊಂಡಿದ್ದೀವಿ ಮಗಳೇ. ನಮ್ಮಮ್ಮ ಈ ಥರ ರೆಡಿಯಾಗಿದ್ದಾರೆ. ಮೇಡಮ್ಮು ಮಿಂಚಿಂಗು. ಬಾಯ್ ಮಾಡಿಬಿಡು. ಅಮ್ಮ ಇಲ್ಲಿ ಸ್ಮೈಲ್. ನೀ ನೋಡಿ ಇತ್ತಾಗ ಬಟ್ಟೆ ಹಾಕೊಂಡು ಕರಡಿ ಎಲ್ಲ ಸ್ವಲ್ಪ ಕೊಳೆ ಬಿಟ್ಟಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ನೆನಪಿತಾನೆ ಹಿಂಗೆ ರೆಡಿ ಆಗಿದ್ದೀವಿ ನೋಡಿ. ನಮ್ಮ ಮಮ್ಮಿಜಿ ಪೂಜೆ ಮಾಡ್ತಾ ಇದ್ದಾರೆ. ಕೆಂಡ ಧೂಪ ಹಾಕೋಕ್ಕೆ ಕೆಂಡ ತಗೊತಾ ಇದ್ದಾರೆ, ಚೀಲ ತಗೊತಾ ಇದ್ದಾರೆ. ಹಾಂ, ತೋರಿಸ್ಬೇಕಾ ನಿನ್ನ? ಹಾಂ, ಕೆಂಡ ಇಲ್ಲಿ. ಪಾಪ ಅದು ಹೊಟ್ಟೆ ಹಸ್ತೈತೆ. ಆಯ್ತು ಬಾ ಹೋಗೋಣ, ಬಾ ಬಾ.
ಎದ್ದೇಳ್ದೆ ಕೂತಾವ್ ನೀನು ಪೂಜೆ ಮಾಡ್ತಾ ಇದ್ರೆ ಇಲ್ಲ. ಮನೇಲಿ ಪೂಜೆ ಮುಗಿಸಿ ನಮ್ಮಮ್ಮ ದೇವಸ್ಥಾನದ ಹತ್ರಕ್ಕೆ ಹೋಗಿತ್ತು. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಸ್ವಲ್ಪ ಜನಕ್ಕಾಗಲೇ ಮಾಲೆ ಎಲ್ಲ ಹಾಕಾಗಿತ್ತು. ಅಂದರೆ ಬ್ಯಾಚ್ ವೈಸ್ ಮಾಡ್ಕೊಂಡಿದ್ರು. ಒಂದು ಬ್ಯಾಚಿಗೆ 20 ಮೆಂಬರ್ಸ್ 15 ಮೆಂಬರ್ಸ್ ಹಾಗೆ ಸ್ವಲ್ಪ ಜನಕ್ಕೆ ಆಲ್ರೆಡಿ ಮಾಲೆ ಎಲ್ಲ ಹಾಕಿ ಅವರಿಗೆ ದೃಷ್ಟಿ ತೆಗೆಯೋದನ್ನ ಮಾಡ್ತಾಯಿದ್ರು. ಪೂರ್ತಿ ಇನ್ಚಾರ್ಜ್ ನಮ್ಮ ಅಮ್ಮಂದೇ ಆಗಿರೋದ್ರಿಂದ ನಮ್ಮಮ್ಮ ಅವರಿಗೆ ಹಿರಿಮುಡಿ ಕಾಯಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಆ ಕಡೆ ಇರ್ಮುಡಿ ನಡೀತಾ ಇತ್ತು. ಸೊ ನಾನೀಗ ನಮ್ಮೂರ ವ್ಯೂನ ನೋಡೋಣ ಅಂತ ಹಿಂದ್ಗಡೆ ಬಂದೆ. ಸುಗ್ಗಿ ಹತ್ರ ಬರ್ತಾ ಇರೋದ್ರಿಂದ ಎಲ್ಲ ಗದ್ದೆಗಳನ್ನೂ ಕಟಾವು ಮಾಡಾಗಿದೆ. ಈ ಕಡೆ ಭತ್ತದ ಕಟ್ ಮಾಡೋ ಮಿಷಿನ್ ಕೂಡ ಬಂದು ನಿಂತಿದ್ದಾವೆ. ಒಂಥರ ಚೆಂದ ಇತ್ತು. ಆಲ್ಮೋಸ್ಟ್ ಎಲ್ಲ ಪೂಜೆ ಆ್ಯಂಡ್ ಮಾಲೆ ಹಾಕಿದ್ದೆಲ್ಲ ಮುಗಿತಾ ಬಂತು. ಎಲ್ಲನೂ ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅವ್ರ ಶಕ್ತಿಗಳಿಗೂ ಕೂಡ ಕೇಸರಿಬಾತ್ ಮತ್ತು ಉಪ್ಪಿಟ್ಟನ್ನ ಮಾಡಿಸಿದ್ರು. ಅದೇ ಪ್ರಸಾದನ ನಾವು ತಿಂದ್ವಿ. ಮಾರ್ನಿಂಗ್ ಇಷ್ಟ ಆಗಿತ್ತು. ಇದು ಈವ್ನಿಂಗ್ ಹೆಂಗಿರುತ್ತೆ ಅಂತಂದರೆ ಎಲ್ಲ ಶಕ್ತಿಗಳು ಎಲ್ಲರ ಮನೆಗೂ ಹೋಗಿ ಅಮ್ಮನ ಪ್ರಾರ್ಥನೆ ಮಾಡಿ ಬರೋ ಅಂಥದ್ದು. ಸೊ ಇದು ಇವಾಗ ನಮ್ಮ ಮನೆಗೆ ಬರ್ತಾಯಿದ್ದಾರೆ. ಆಲ್ಮೋಸ್ಟ್ 10 ಆಗಿತ್ತು. ಅವ್ರು ಬೆಳಗ್ಗೆ ಒಂದು 8:30 ಹಾಗೆ ಪೂಜೆ ಮುಗಿಸ್ಕೊಂಡು ಬಂದವರು. ಎಷ್ಟು ಶಕ್ತಿಗಳಿದ್ದಾರೆ ಅಷ್ಟು ಶಕ್ತಿಗಳ ಮನೆಗೆ ಹೋಗಿ ಅಮ್ಮನ ಪ್ರಾರ್ಥನೆನ ಮಾಡಿಕೊಂಡು ಇವಾಗ ಲಾಸ್ಟಿಗೆ ನಮ್ಮ ಮನೆಗೆ ಬರ್ತಾಯಿದ್ದಾರೆ. ಲಾಸ್ಟ್ ಅಂದರೆ ಇನ್ನೂ ಒಂದು 2-3 ಜನ ಇದ್ದಾರೆ. ಇದಾದಮೇಲೆ ಇನ್ನೂ ಒಂದು 3-4 ಮನೆಗೆ ಹೋಗಬೇಕು. ಇವಾಗ ನಮ್ಮ ಮನೆಗೆ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಇವಾಗ. ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಓಂ ಶಕ್ತಿ ಪರಾಶಕ್ತಿ 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 ಓಂ ಶಕ್ತಿ ಪರಾಶಕ್ತಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಒಂದು ದಿನ ಮುಂಚೆನೇ ಮಾಲೆ ಹಾಕ್ಸ್ಕೊಂಡು ಮನೆಯಲ್ಲಿ ಇದ್ದು ನೆಕ್ಸ್ಟ್ ಡೇ ಹೋದರೆ ಒಳ್ಳೆಯದು ಅನ್ನೋ ರೀಸನಿಂದ ನಮ್ಮ ಮನೇಲೆಲ್ಲ ಒಂದಿನ ಮುಂಚೆನೇ ಮಾಲೆನ ಹಾಕ್ಸ್ಕೊಂಡಿದ್ರು. ಸೊ ಇವಾಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಊಟ ತಿಂಡಿ ಎಲ್ಲ ಇವರೇ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಬೇಕಾಗಿರೋ ರೇಷನ್ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಇವಾಗ ನಮ್ಮಮ್ಮ ಮಾಲೆ ಹಾಕ್ಸ್ಕೊಂಡಿರೋ ದೇವಸ್ಥಾನದ ಹತ್ರನೇ ಹೋಗ್ತಾ ಇದ್ದಾರೆ. ಅಲ್ಲಿ ಬಸ್ಸಿಗೆಲ್ಲ ಪೂಜೆ ಮಾಡಿ ಹೊರಡೋದಾಗುತ್ತಲ್ಲ, ಸೊ ಜನಗಳೆಲ್ಲ ಬಂದು ಸೇರೋದು ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮಮ್ಮ ಬೇಗನೆ ಹೋಗ್ತಾ ಇದ್ದಾರೆ. ನಾನು ಇವಾಗ ಹೋಗ್ತಾ ಇಲ್ಲ, ನೀವು ಹೊರಡಬೇಕಿದ್ರೆ ಫೋನ್ ಮಾಡಿ ನಾನು ಬಂದು ಕಳಿಸ್ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಮಗು ಇರೋದ್ರಿಂದ ಲೇಟಾಗಿ ಬರ್ತೀನಿ ಅಂತ ಹೇಳಿದೆ. ನಮ್ಮಮ್ಮ ಆ ಕಡೆ ಹೋಗ್ತಿದ್ದಂಗೆ ನನ್ನ ಹಸ್ಬೆಂಡ್ ಕೂಡ ಬಂದರು ಎಲ್ಲರನ್ನೂ ಕಳಿಸ್ಕೊಡೋಣ ಅಂತ. ಲೇಟ್ ಆಗುತ್ತೆ ಅಂತ ಹೇಳಿರೋದ್ರಿಂದ ನಾವು ಮನೇಲೇ ವೆಯ್ಟ್ ಮಾಡ್ತಾಯಿದ್ವಿ, ಫೋನ್ ಮಾಡಿದಾಗ ಹೋಗೋಣ ಅಂತ. ಈ ನನ್ನ ಮಗಳು ನನ್ನ ಹತ್ರ ಬರ್ತಾನೆ ಇಲ್ಲ. ಅವ್ರ ಡ್ಯಾಡಿ ಬಂದಿದ್ದ ತಕ್ಷಣ ಅವ್ರ ಡ್ಯಾಡಿನೇ ಹಿಡ್ಕೊಂಡಿದ್ದಾಳೆ. ಅವ್ರ ಡ್ಯಾಡಿಗೆ ಕಿಸಿ ಕೊಡೋದೆಲ್ಲ ಮಾಡ್ತಾಳೆ. ನಂಗೆ ಏನೂ ಕೊಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ಕರೆದ್ರೂ ನನ್ನ ಕಡೆ ತಿರುಗಿ ನೋಡ್ತಾಯಿಲ್ಲ. ಅಮ್ಮಕುಟಿ ನೋಡ್ತದಿಲ್ಲ ಅಮ್ಮಕುಟಿ ಇಲ್ಲಿ ಅಮ್ಮ ಇಲ್ಲ ನೋಡು. ಪುತಾನಿ ಬಾಯ್, ನಾವು ಹೋಗ್ತಾ ಇದ್ದೀನಿ ಬಾಯ್. ಏನು ಏನು ಅಮ್ಮು ನೀನು ನನ್ನ ಜೊತೆ ಮಾತಾಡಬೇಡ. ಟೂ ಅಮ್ಮು ಇಲ್ಲಿ ನೋಡು, ಹಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಪಾಪನ ಕೈಯಲ್ಲಿ ಪಿ ಕೊಟ್ಟು ಟೂ ಡೋಂಟ್ ಟಚ್ ಮೀ. ಹೋಗ್ತಾರೆ ನಿಮ್ಮ ಡ್ಯಾಡಿ ಜೊತೆ. ಏನು ಮಾಡಿದ್ರು ನಗುಗಳಿಗೆ. ಕಿಸಿ ಕೊಟ್ಬಿಡು ಡ್ಯಾಡಿಗೆ. ಅಮ್ಮ ಕಿಸಿ ಕಡೆಯಲ್ಲಿ ಕಿಸಿ. ನಂಗೆ ಕೊಡೆ. ಬಾ ಇಲ್ಲಿ ಬಾ, ಮಲ್ಕೋ ಬಾ.
ಫೈನಲಿ ನಮ್ಮಮ್ಮೆಯಿಂದ ಕಾಲ್ ಬಂತು, ಹೊರಡ್ತಾ ಇದ್ದೀವಿ ಬನ್ನಿ ಅಂತ. ಕಳಿಸ್ಕೊಟ್ಬಿಟ್ಟು ಬರೋಣ ಅಂತ ನಾವು ಬಸ್ ಹತ್ರ ಹೋದ್ವಿ. ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗ್ದಿತ್ತು, ಜನ ಎಲ್ಲ ಲಗೇಜ್ ತೊಗೊಂಡು ಬಸ್ ಒಳಗೆ ಹೋಗ್ತಾಯಿದ್ರು. ಸೊ ಇಷ್ಟೇ, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ ಓಂ ಶಕ್ತಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.